ಭಾವ ಯಾಕೆ ಹಾಗೆ ನೋಡ್ತಿದ್ಯಾ? ಏನಾಯ್ತು? ನಥಿಂಗ? ಮತ್ತ್ಯಾಕೆ ಹಾಗೆ ನೋಡ್ತಾ ಇದೀಯಾ? ಏನಾಯ್ತು ಹೇಳ್ ಬಾವ. ಏನೋ ಸಮಥಿಂಗ್ ಇದೆ ಅಂತ ಹೇಳ್ ಬಾವ, ಏನಾಯ್ತು? ಪ್ಲೀಸ್ ಸುಮ್ಮನೆ ಇರು. ಓ, ಇವ್ರಿಗೋಸ್ಕರ ನಾ ವೇಟ್ ಮಾಡ್ತಾ ಇರೋದು. ಓ, ಮೇಲ್ಗಡೆ ಅತ್ತೆ ಮಹಾಮಂಗಳಾರತಿ ಮಾಡಿ ಕಳ್ಸಿದ್ದಾರೆ ಅಂತ ಅನ್ಸುತ್ತೆ, ಅದಕ್ಕೆ ಹೀಗಾಗಿದ್ದಾಳೆ. ಗೌತಮಿ, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ನೋಡಿ, ಅಲ್ಲಿ ಏನೇ ಆಗಿದ್ರು ಅದನ್ನ ಮನ್ಸಿಗೆ ಹಾಕೋಬೇಡಿ. ಜಸ್ಟ್ ಫರ್ಗೆಟ್ ಇಟ್. ನಾನು ಲಾಭ ಇಲ್ಲದೆ ಏನನ್ನು ಮಾಡಲ್ಲ. ಒಂದು ಹನಿ ಕಣ್ಣೀರು ಕೂಡ ವೇಸ್ಟ್ ಮಾಡಲ್ಲ. ಮಿಸ್ ಗೌತಮಿ, ನನ್ನ ತಂಗಿಯವ್ವ ಸ್ಟ್ರಾಂಗ್ ದೋಸೆ ಕೊಟ್ಟಿರ್ಬೇಕು. ಹೋಗೋದು ನೋಡು. ಇದನ್ನ ನೋಡ್ತಾ ಇದ್ರೆ ಬಾದಾಮಿ ಹಾಲಲ್ಲಿ ಕೇಸರಿ ಹಾಕಿ ಕಲಸಿ ಕಲಸಿ ಕುಡ್ದಂಗಾಗತ್ತೆ. ಅಯ್ಯೋ ಮಗಳೇ. ಅಣ್ಣ, ಮಂಗಳಾರತಿ ಚೆನ್ನಾಗೇ ಆಗಿದ್ದಂಗಿದೆ. ಬೇಡ ಬೇಡ ಅಂದ್ರೂ ಬಂದು ಉಗಿಸ್ಕೊಂಡು ಹೋಗ್ತಿದ್ದಾಳೆ. ಕರೆದು ಹೊಡಿಸ್ಕೊಳ್ಳೋದು ಅಂದ್ರೆ ಇದೇ ಅನ್ಸುತ್ತೆ ಅಲ್ವಾ? ಮಾಮ್, ಗೌತಮಿ. ಅಭಿ, ಜಸ್ಟ್ ಫರ್ಗೆಟ್ ಇಟ್. ಅವಳ ಬೆಲೆ ಏನು ಅನ್ನೋದನ್ನ ನಾನು ಅವಳಿಗೆ ತೋರಿಸ್ಕೊಟ್ಟಿದ್ದೀನಿ. ಅಭಿ, ನಾನು ಏನೇ ಮಾಡಿದ್ರು ಅದು ನೀನು ಒಳ್ಳೇದಕ್ಕೆ. ಅದು ನಿನಗೆ ಅರ್ಥ ಆದ್ರೆ ಸಾಕು. ಎಲ್ರಿಗೂ ಗೊತ್ತಾಗಿದೆ ಅಂತ ಹಳೆ ಗಾಯನ ಕೆರ್ಕೊಂಡು ಹೊಸ ಗಾಯ ಮಾಡ್ಕೊಳ್ಳೋ ತರ ಬೇಡ ಬೇಡ ಅಂದ್ರು ಪದೇ ಪದೇ ನೆನಪಾಗ್ತಿರುತ್ತೆ ಅತ್ತೆ. ಹಾಗೆಲ್ಲ ಏನೂ ಇಲ್ಲ. ಜನರ ಮೆಮೊರಿ ಪವರು ತುಂಬಾ ಕಡಿಮೆ. ಇವತ್ತು ಬ್ರೇಕಿಂಗ್ ನ್ಯೂಸ್ ಆಗಿರೋದು ನಾಳೆಗೆ ಹಳಸೋಗಿರುತ್ತೆ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಸೃಷ್ಟಿ ಆಗತ್ತೆ, ಜನರು ಅದ್ರ ಹಿಂದೆ ಹೋಗ್ತಾರೆ. ಅವ್ರ ವಿಷಯ ಬಿಟ್ಟು ಈ ವಿಷಯನ ಪದೇ ಪದೇ ನೀನೇ ಮಾತಾಡ್ತಾ ಇರೋದು. ಮೊದಲು ನಿನ್ ತಲೆಯಿಂದ ಇದನ್ನ ತೆಗೆದು ಹಾಕು. ಸರಿ ಅತ್ತೆ. ಅಭಿ, ನೀನು ಅಷ್ಟೆ. ಇದನ್ನ ಇಲ್ಲಿಗೆ ಮರ್ತು ಬಿಡು. ರಿಲ್ಯಾಕ್ಸ್. ಅಭಿ, ನಾನು ಏನೇ ಮಾಡಿದ್ರು ಅದು ನೀನು ಒಳ್ಳೇದಕ್ಕೆ. ಅದು ನಿನಗೆ ಅರ್ಥ ಆದ್ರೆ ಸಾಕು. ನಿಮ್ಮ ಮಗನ್ಗೆ ನೀವು ಬೆಲೆ ಕಟ್ಟಬಾರ್ದಾಗಿತ್ತು ಮೇಡಮ್. ಹಿ ಇಸ್ ಅ ಜೆಮ್ ಆಫ್ ಅ ಪರ್ಸನ್. ಡ್ರೈವರ್, ನನ್ ಮನೆ ಒಳಗಡೆ ಹೋದ್ರೆ ಸಿಕ್ಕಾಕೊಳ್ಳಲ್ವಾ? ಗೌರಮ್ಮ, ನಿನ್ಗೆ ಅಷ್ಟೊಂದು ಟೆನ್ಷನ್ ಆಗಿದ್ರೆ ನಾನೊಂದು ಸಜೆಷನ್ ಹೇಳ್ತೀನಿ, ಆ ರೀತಿ ಮಾಡು. ಫ್ರಂಟ್ ಡೋರ್ ಇದೆಯಲ್ಲ, ಫ್ರಂಟ್ ಡೋರು, ಆ ಡೋರಿಂದ ಒಳಗಡೆ ಹೋಗ್ಬೇಡಮ್ಮ. ಹಿಂದ್ಗಡೆ ಒಂದು ಬ್ಯಾಕ್ ಡೋರ್ ಇದೆ, ಆ ಡೋರಿಂದ ಎಂಟ್ರಿ ಕೊಡು. ಆಮೇಲೆ ಈ ಐಡಿಯಾನ ಕೊಟ್ಟಿದ್ದು ನಾನೇ ಅಂತ ದಯವಿಟ್ಟು ಯಾರ ಹತ್ರನೂ ಹೇಳ್ಬೇಡಮ್ಮ. ಯಾಕಂದ್ರೆ ನಾನು ನಿಮ್ಮ ಮನೆ ಡ್ರೈವರ್ ಅಲ್ವಾ. ಅಲ್ಲ ಅಂದ್ರೆ ನಾನು ಈ ಮನೆ ಮಗ ಅಲ್ವಾ. ಸೊ ಉಪ್ಪು ತಿಂದು ಮನೆಗೆ ದ್ರೋಹ ಬಗೆಬಾರ್ದು ಅಂತಾರೆ. ಅಂಥದ್ರಲ್ಲಿ ನಾನು ಮನೆ ಮಿಲ್ಕ್ ಹಾಲು ಕುಡಿದು ಬೆಳೆದಿರೋ ಕಂದನಮ್ಮ. ಅದು ಅಲ್ಲದೆ ಮಮ್ಮಿಗೆ ನಿಮ್ಮಂಥ ಕೆಲಸದವ್ರ ಜೊತೆ ನಾನು ಔಟಿಂಗ್ಗೆ ಹೊರಗಡೆ ಹೋಗಿದ್ದೆ ಅಂತಂದರೆ ಅವ್ರು ಬೇಜಾರು ಮಾಡ್ಕೊಂಡು ಬಾಯಿಗೆ ಬಂದಂಗೆ ಬೈದ್ಬಿಡ್ತಾರಮ್ಮ. ಅದಕ್ಕೋಸ್ಕರ ದಯವಿಟ್ಟು ನೀನು ತಗ್ಲಾಕೊಂಡ್ರೆ ನನ್ನ ಹೆಸರು ಮಾತ್ರ ಹೊರಗಡೆ ಬರಬಾರ್ದು. ಸರಿ ಚಿಕ್ಕ ಯಜಮಾನ್ರೆ. ಅಮ್ಮನ
ಅದು ಫ್ರಂಟ್ ಡೋರ್ ಅಮ್ಮ. ಮತ್ತೆ ಅಲ್ಲಿಂದ ಹೋಗಿ ನಾನು ಎಂದೇ ಮೇಲೆ ಕಾಲಿಡ್ತಾ ಇದೆಯಲ್ಲ, ಬ್ಯಾಕ್ ಡೋರ್ ಈ ಕಡೆ ಇದೆ, ಈ ಕಡೆ ಹೋಗು ಹೋಗು ಹೋಗು. ನನ್ನ ಮಗನೇ, ಅಂದ್ರೆ ನಿನಗೆ ನನ್ನ ಪ್ರಕಾರ ನಾನು ತಗಲಕೊಂಡ್ರೆ ಪರವಾಗಿಲ್ಲ. ಬಾಸು, ನೀವು ಈ ಮನೆ ಮಗ, ನಿಮ್ಮ ಹೆಸರು ಬಂದ್ರೆ ಅಬ್ಬಬ್ಬಾ ಅಂದ್ರೆ ಬೈಬೋದು, ಆದ್ರೆ ನಾನ್ ತಗಲಾಕಂಡ್ರೆ ಒದ್ದು ಹೊರಗೆ ಹಾಕ್ಬಿಡ್ತಾರೆ. ಆದ್ರೂ ನೀನ್ ಮಾಡಿದ್ ಸರಿ ಇಲ್ಲ ಕಣ. ಪಾಪ ನಮ್ಮ ಹುಡುಗಿ ಒಬ್ಬಳನ್ನೇ ಕಳಿಸ್ಬಾರ್ದಾಗಿತ್ತು. ಬಾಸ್ ಏನಂದ್ರಿ? ಇನ್ನೊಂದ್ಸಲ ಹೇಳಿ. ನಿಮ್ಮ ಹುಡುಗಿನ ಫಿಕ್ಸ್ ಆಗ್ಬಿಟ್ರಾ? ಏಯ್, ನಾನು ಹೇಳಿದ್ದು ನಮ್ಮನೆ ಕೆಲಸದ ಹುಡುಗಿನ ಒಬ್ಬಳನ್ನೇ ಕಳಿಸ್ಬಾರ್ದಾಗಿತ್ತು ಅಂತ. ನೀನೇನೇನೋ ಕೇಳಿಸ್ಕೊಂಡು. ಓಹೋ, ಕೆಲಸದವಳು. ಅವಳು ಬರೀ ಕೆಲಸದವಳು ಅಷ್ಟೇ ಅಲ್ವಾ? ಆ ಕೆಲಸದವಳು ಉಗಿಸ್ಕೊಂಡ್ರೆ ನಿಮಗೆ ಯಾಕೆ ಅವ್ರಿ? ಅದೇನೋ ಬೈ ಮಿಸ್ ಆಗಂಗ ಅನ್ನಪ್ಪ, ನೀನ್ ಅದನ್ನೇ ಹಿಡ್ಕೊಂಡು. ಬಾಸು, ಯಾಕೋ ನಿಮ್ಮ ಮಾತಿಗೂ ನಿಮ್ಮ ರಿಯಾಕ್ಷನ್ಗೂ ಸಿಂಕೇ ಆಗ್ತಿಲ್ವಲ್ಲ, ಎಲ್ಲೋ ಮಿಸ್ ಹೊಡ್ತಾ ಇದೆ. ನನಗೆ ನಿದ್ದೆ ಬರ್ತಾ ಇದೆ, ನಾ ಹೊಡ್ತೀನಿ. ಅದೇ ಬಾಸು, ಏನೋ ನನ್ನ ಮಾತನ್ನ ಕೇಳಿ ಬಾಸು. ಈಗ ನೋಡಿ, ಈಗ ನೀವು ಮನೇಲಿ ಇದೀರೋ ಇಲ್ವೋ ಅನ್ನೋದು ಮೇಡಮ್ ಗಮನಿಸೇ ಇರಲ್ಲ. ಯಾಕೆಂತಂದ್ರೆ ಮೇಡಮ್ ನಿಮ್ಮ ಬಗ್ಗೆ ಕೇರೇ ಮಾಡಲ್ಲ. ಅಂದ್ರೆ ಮಾತು ಹೇಳಿದೆ ಅಷ್ಟೇ. ಈಗ ನೀವು ಮನೇಲಿ ಇದೀರೋ ಇಲ್ವೋ ಅನ್ನೋದು ಮೇಡಮ್ಗೆ ಏನು ವ್ಯತ್ಯಾಸನೇ ಆಗಲ್ಲ. ಆದ್ರೆ ಗೌರಿ ಇಡೀ ರಾತ್ರಿ ಮನೇಲಿ ಇಲ್ಲ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅದೇನಾದ್ರೂ ಮ್ಯಾಟ್ರ್ ಆದ್ರೆ ಶಿಸ್ತು ಕ್ರಮ ಜಾರಿಗೆ ಬರುತ್ತೆ. ಈ ಟೈಮಲ್ಲಿ ನಾವು ಗೌರಿ ಜೊತೆ ಹೋಗಿದ್ವಿ ಅಂತ ಏನಾದರೂ ಹೇಳಿ ತಗಲಾಕೊಂಡ್ಬಿಟ್ರೆ ದೊಣ್ಣೆ ಕೊಟ್ಟು ಹೊಡೆಸ್ಕೊಂಡಂಗಿರುತ್ತೆ.